ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೆಲವೊಂದು ಕಾರಣಗಳಿಂದ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಇಲ್ಲಾಂದರೆ ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋ ಆದಷ್ಟು ನಾನು ಶೇರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಇವಾಗ ನಾವು ಹೋಗ್ತಾ ಇರೋದು ಬಂದು ವಿಶಾಲ್ ಮಾರ್ಟ್ಗೆ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಇಲ್ಲೇ ನಿಯರ್ ಬೈ ಅಲ್ವಾ, ಹಂಗಾಗಿ ಸೊ ಚಿಕ್ಕ ಪುಟ್ಟ ಐಟಮ್ಸ್ ತೊಗೋಬೇಕಾಗಿತ್ತು ಅಂತೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ. ಸ್ವಲ್ಪ ಬಟ್ಟೆಗಳಾಗಿರ್ಬೋದು, ಇಲ್ಲ ಅಂದರೆ ಗ್ರಾಸರಿ ಐಟಮ್ಸು, ಇನ್ನು ಹೌಸ್ ಹೋಲ್ಡ್ ಐಟಮ್ಸ್ ಪ್ರತಿಯೊಂದು ಸ್ವಲ್ಪ ಆಲ್ಮೋಸ್ಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೀಪಾಗಿ ಸಿಗುತ್ತೆ. ಅಂದರೆ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ಗಳು ಜಾಸ್ತಿ ಇರುತ್ತೆ, ಕೆಲವೊಂದು ಕಡಿಮೆ ಇರುತ್ತೆ. ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಓಕೆ ಅನ್ನೋ ಥರ ಇದೆ ಪ್ರಾಡಕ್ಟ್ಸು, ಬಟ್ಟೆಗಳಾಗಿರ್ಬೋದು, ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲದೂ. ಸೊ ಅದಕ್ಕೋಸ್ಕರ ಸರಿ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ ಇಲ್ಲಿಗೆ. ಮಕ್ಳಿಗೆ ಸ್ವಲ್ಪ ಡೈಲಿ ಯೂಸ್ ಬಟ್ಟೆಗಳು ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದರೆ ತುಂಬ ಕ್ರೌಡ್ ಇತ್ತು ಅವತ್ತು. ಅದೇನು ಅಂತಲೇ ಗೊತ್ತಿಲ್ಲ, ತುಂಬ ಕ್ರೌಡ್ ಇತ್ತು. ಸರಿ, ಇಲ್ಲಿ ಬರ್ತಾ ನೋಡಿದ್ರೆ ಬರೀ ಹೆಣ್ಮಕ್ಳು ಬಟ್ಟೆನೇ ಹಾಕಿದ್ರು. ನಮಗೆ ಬರೀ ಬಟ್ಟೆಗಳು ನೋಡಿ ಖುಷಿ ಪಡಬೇಕು. ಯಾಕೆಂದರೆ ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಹೆಣ್ಮಗು ಅಂದರೆ ತುಂಬಾ ಇಷ್ಟ. ಬಟ್ ನಮಗಿರೋದು ಇಬ್ಬರು ಗಂಡು ಮಕ್ಕಳು. ಸರಿ, ಏನು ಮಾಡೋದು, ನೋಡಿ ಸುಮ್ಮನೆ ಖುಷಿ ಪಡಬೇಕು ಅಷ್ಟೇ ಅಂತೇಳಿ ಮಾತಾಡ್ಕೊಂಡು ಹಾಗೇ ಮುಂದೆ ಹೋಗ್ತಾ ಇದ್ವಿ. ಸರಿ, ಮಕ್ಕಳಿಗೆ ಬಟ್ಟೆ ನೋಡೋಣ ಅಂತೇಳಿ. ಈ ಗಂಡು ಮಕ್ಳಿಗೆ ಬಂದು ಬರೀ ಟೀ ಶರ್ಟು, ಚಡ್ಡಿ, ಪ್ಯಾಂಟು ಅಷ್ಟು ಬಿಟ್ಟರೆ ಬೇರೆ ಏನೇನು ಚೆನ್ನಾಗಿರೋದು ಸಿಗಲ್ಲ. ಬೇರೆ ಥರ ಯಾವುದೇ ಕಲೆಕ್ಷನ್ಸ್ ಅದು ಸಿಗಲ್ಲ. ಹೆಣ್ಮಕ್ಳಿಗೆ ನೋಡ್ತಾ ಇದ್ದರೆ ತುಂಬಾ ಹೊಟ್ಟೆ ಉರಿಯುತ್ತೆ. ಅದು ಇಷ್ಟು ಬಟ್ಟೆ ನೋಡಿದ್ರೇ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸರಿ, ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತಗೊಂಡು ಹಾಗೆ ಮೇಲ್ಗಡೆ ಬಂದ್ವಿ. ಇಲ್ಲೂ ಕೂಡ ತುಂಬ ಬಟ್ಟೆಗಳು ಹಾಕಿದ್ರು. ನಮ್ಮ ಮನೆಯವರೆಲ್ಲ ಚಿಕ್ಕ ಬಟ್ಟೆಗಳು ಇಟ್ಕೊಂಡಿದ್ರು. ಎಲ್ಲ ಹೆಣ್ಮಕ್ಳು ಬಟ್ಟೆಗಳು, ನೈಟ್ ಪ್ಯಾಂಟ್ಗಳು. ಬಟ್ ಅದು ಹೆಣ್ಮಕ್ಳದಲ್ಲ, ಗಂಡು ಮಕ್ಳದ್ದು. ಅಂದರೆ ನೋಡ್ತಾ ಇದ್ದೀನಿ ಯಾವುದಾದ್ರೂ ಇದೆಯೋ ಒಳಗಡೆ ಅಂತೇಳಿ ಒಳಗಡೆ ನೋಡ್ತಾ ಇದ್ರು ಅವರು. ಸರಿ, ಅಲ್ಲಿಂದ ಇಲ್ಲಿ ಅಲ್ಲಲ್ಲಿ ಎಲ್ಲಿ ಚೆನ್ನಾಗಿದೆ ಅಲ್ಲಲ್ಲಿ ನೋಡ್ಕೊಂಡು ಯಾವ್ದು ಬೇಕದು ಅದೆಲ್ಲ ತೊಗೊಂಡು ಹೀಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಲ್ಲಿ. ಸರಿ, ಓಕೆ. ಇಲ್ಲಿ ಗ್ರಾಸರಿ ಐಟಮ್ಸ್ ಎಲ್ಲ ಇದೆಯಲ್ಲ, ಇಲ್ಲಿಗೆ ಬಂದ್ವಿ. ಬಟ್ ಗ್ರಾಸರಿ ಐಟಮ್ಸ್ ಎಲ್ಲ ಏನೂ ತೊಗೊಳ್ಳಿಲ್ಲ. ಈಗ ರೀಸೆಂಟಾಗಿ ನಾವು 1 ವೀಕಲ್ಲಿ ರಿಲಯನ್ಸಲ್ಲಿ ತೊಗೊಂಡು ಬಂದ್ವಿ. ಸೊ ಅದಕ್ಕೆ ಸುಮ್ಮನೆ ರೇಟ್ ಕಂಪೇರ್ ಮಾಡೋಣ, ಎಷ್ಟಿರುತ್ತೆ ನೋಡೋಣ ನಾವು ತೊಗೊಂಡಿರೋದಕ್ಕೂ ಅಲ್ಲಿಗೂ ಇಲ್ಲಿಗೂ ಅಂತೇಳಿ ಸುಮ್ಮನೆ ನೋಡಿದ್ವಿ. ಅಂದರೆ ಯಾವುದು ಮಿಸ್ ಮಾಡಿದ್ದೀವಿ, ಯಾವುದು ತೊಗೊಂಡಿಲ್ಲ ಅದನ್ನು ಮಾತ್ರ ಒಂದು 4-5 ಐಟಮ್ಸ್ ಮಾತ್ರ ತೊಗೊಂಡು ಬಂದ್ವಿ ಅಷ್ಟೇನೆ. ಮತ್ತು ದೋಸೆ ತವ ಬೇಕಾಗಿತ್ತು, ಮತ್ತು ಪಡ್ಡುದು ಹಂಚ್ಬೇಕಾಗಿತ್ತು. ಅದು ಹಾಳಾಗಿ ಹೋಗ್ಬಿಟ್ಟಿದೆ, ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ ನೋಡಿದ್ವಿ. ಬಟ್ ಇಲ್ಲಿ ಕ್ವಾಲಿಟಿ ಇರಲಿಲ್ಲ ದೋಸೆ ತವ ಎಲ್ಲ.
ಸರಿ ತೊಗೊಳ್ಳಿಲ್ಲ. ಅಲ್ಲೇ ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಗ್ರಾಸರಿ ಬಂದು ಸ್ವಲ್ಪ ಚೀಪಾಗಿ ಸಿಗತ್ತೆ. ಅಂದರೆ ಸ್ವಲ್ಪ ಒಂದು 2-3 ರೂಪಾಯಿ ಕಡಿಮೆ ಏನೋ ಇರುತ್ತೆ ಒಂದೊಂದು. ಬಟ್ ಓಕೆ ತೊಗೋಬೋದು ಅಂತ ಅನಿಸುತ್ತೆ ಇಲ್ಲಿ. ಬಟ್ ನಮಗೆ ಸ್ವಲ್ಪ ಇದು ದೂರ ಆಗಿರೋದ್ರಿಂದ ಪ್ರತಿ ಸರಿನೂ ಇಲ್ಲಿಗೆ ಬರಲಿಕ್ಕಾಗಲ್ಲ. ಅಂದರೆ ದೂರ ಅಂದರೆ ತುಂಬ ದೂರ ಅಲ್ಲ, ಇದಕ್ಕಿಂತ ರಿಲಯನ್ಸು ನಿಯರ್ ಇದೆ ಮತ್ತು ಬಿಗ್ ಬಜಾರ್ ಎಲ್ಲ ನಿಯರ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಅಷ್ಟು ರೇಷನ್ಗೆಲ್ಲ ಇಲ್ಲಿಗೆ ಬರಲ್ಲ, ಬರೋದು ಕಡಿಮೆ. ಈ ರೂಟ್ ಏನಾದರೂ ಬಂದಾಗ ಮಾತ್ರ ಬಂದ್ಬಿಟ್ಟು ತೊಗೊಂಡು ಹೋಗ್ತೀವಿ ಅಷ್ಟೇ. ಸರಿ, ಇಲ್ಲೆಲ್ಲ ನೋಡ್ಕೊಂಡು ಬಿಲ್ಲಿಂಗ್ ಹತ್ರ ಬಂದ್ವಿ. ಬಿಲ್ಲಿಂಗ್ ಹತ್ರ ತುಂಬ ಅಂದರೆ ತುಂಬ ಕ್ಯೂ ಇತ್ತು ಇಲ್ಲಿ. ಸರಿ, ನಮ್ಮ ಮನೆಯವರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅಷ್ಟೊತ್ತಿಗೆ ನನ್ನ ಮಗ ನನಗೆ ಸ್ಪೆಕ್ಸ್ ಬೇಕು ಕೊಡಿಸು ಅಂತೇಳಿ ಹಠ ಮಾಡ್ತಿದ್ದ. ಅಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ, ಎಲ್ಲ ದೊಡ್ಡವ್ರದ್ದೇ ಇದ್ದಿದ್ದು. ಆದರೂ ಬಿಡ್ತಾಯಿಲ್ಲ, ಅವನು ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಮನೆಯಲ್ಲೇ 2-3 ಇದ್ರೂ ಅದು ಒಂದು ಒಡೆದಾಕೋದು ನೀಟಾಗಿ ಇಟ್ಕೊಳ್ಳಲ್ಲ ಅವನು. ಮತ್ತು ಅದಿದ್ರೂ ಕೂಡ ಎಲ್ಲಾದರೂ ಹೋದಾಗ ಅವನಿಗೆ ಹೊಸದು ಕಣ್ಣಿಗೆ ಬಿದ್ದುಬಿಡತ್ತೆ. ಅದಕ್ಕೆ ಅಲ್ಲಿ ದೊಡ್ಡದಪ್ಪ ಇರೋದು ಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಕೊನೆಗೆ ಕರ್ಕೊಂಡು ಹೋದ್ವಿ. ಕೊಡಿಸ್ಲಿಲ್ಲ, ಅಲ್ಲೆಲ್ಲ ದೊಡ್ಡವ್ರದ್ದು ಇದ್ದು ಚೆನ್ನಾಗಿರಲಿಲ್ಲ. ನೋಡಿ, ಅವನು ಹಾಕ್ಕೋತಾ ಇದ್ದಾನೆ ಹೆಂಗಿದೆ ಅಂತ. ಸರಿ, ಓಕೆ, ಇಲ್ಲಿ ಬಿಲ್ಲೆಲ್ಲ ಮಾಡಿಸಿದ್ದಾಯಿತು. ಸರಿ, ಮನೆಗೆ ಬಂದ್ವಿ. ಮನೆಗೆ ಹೆಚ್ಚು ಕಡಿಮೆ ಒಂದು 2-3 ಅವರ್ ಆಗೋಗ್ಬಿಡ್ತು ಇಲ್ಲ ಔಟ್ಸೈಡು. ಸರಿ, ಮನೆಗೆ ಹೋಗ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ತೀನಿ ಇಲ್ಲಿ ಬೇಡ ಅಂತೇಳಿ ಮನೆಗೆ ಬಂದು ಇಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೀನಿ. ಹೊರಗಡೆನೇ ಹಠ ಮಾಡಿದ್ರು, ಅಲ್ಲೇನೂ ಕೊಡಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಮನೆಗೆ ಬಂದುಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಡ್ತಾಯಿದ್ದೀನಿ. ಇದಕ್ಕೆ ಏನೇನು ನಾನು ತೊಗೊಂಡಿದ್ದೀನಿ ಅಂದರೆ ಬ್ರೆಡ್ಡು ಮತ್ತು ಕಾರ್ನು, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈ ಆನಿಯನ್ನು ಮತ್ತು ಬಟರು ಇಷ್ಟೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಆಮೇಲೆ ಒಂದು 2-3 ಸ್ಪೂನ್ ಅಂದರೆ ಬಟರ್ ಸ್ವಲ್ಪ ಜಾಸ್ತಿನೇ ಬೇಕು. ಗರಂ ಮಸಾಲ, ಚಾಟ್ ಮಸಾಲ ಚೆನ್ನಾಗಿರುತ್ತೆ ಹಾಕಿದ್ರೆ, ಮತ್ತು ಗರಂ ಮಸಾಲ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಾನು ಮೈನಸ್ ತೊಗೊಂಡಿದ್ದೀನಿ, ವೆಜ್ ಮೈನಸ್ಸು. ಇದನ್ನು ನಾನು ಫಸ್ಟು ಒಂದು ಪಾತ್ರೆಯಲ್ಲಿ ಇಲ್ಲ ಬೌಲಿಗೆ ಏನಾದರೂ ತೊಗೋಬೋದು, ನಿಮ್ಗೆ ಕಂಫರ್ಟಬಲ್ ಅದು. ನಾನೊಂದು ಚಿಕ್ಕ ಪಾತ್ರೆಯಲ್ಲಿ ಆನಿಯನ್ ನನಗೆ ಎಷ್ಟು ಬೇಕಷ್ಟು ಮಾತ್ರ ಆನಿಯನ್ನು ಮತ್ತು ಕಾರ್ನು, ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ ಇದನ್ನೆಲ್ಲ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಗೊತ್ತಾಗೋಗುತ್ತೆ. ನಾವು ಎಷ್ಟು ಸ್ಲೈಸ್ ಬ್ರೆಡ್ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನೊಂದು ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ಸ್ಟಫಿಂಗ್ ಎಲ್ಲ ಉಳ್ಕೋತು ಅಂತ ಹೇಳಿದ್ರೆ ಇನ್ನೂ ಒಂದು 2-3 ಪೀಸ್ ತೊಗೊಂಡು ನಾವು ಮಾಡ್ಕೋಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೈನಸ್ ಹಾಕ್ತಾಯಿದ್ದೀನಿ. ಮೈನಸ್ ಹಾಕ್ಬಿಟ್ಟು ಸ್ವಲ್ಪ ಅದು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನಾವು ಹಾಕಬೇಕಾಗತ್ತೆ. ಅಂದರೆ ನಮಗೆ ವೆಜಿಟೇಬಲ್ಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ, ನಮ್ಗೆ ಇಷ್ಟ ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಅಂದರೆ ನಮಗೆ ಎಷ್ಟು ಬೇಕಾದರೂ ನಾವು ಹಾಕ್ಕೋಬೋದು. ನೀವು ಇದಕ್ಕೂ ಕೂಡ ಇನ್ನು ಬೀನ್ಸ್ ಆಗಿರ್ಬೋದು, ಇಲ್ಲಾಂದರೆ ಇದು ಗೆಡ್ಡೆಕೋಸು ಆಗಿರ್ಬೋದು, ಅದೆಲ್ಲ ಹಾಕ್ಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಗರಂ ಮಸಾಲ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಇಲ್ಲಾಂದರೆ 1/2 ಸ್ಪೂನ್ ಹಾಕಿ, ಅಂದರೆ ಯಾವ ಥರ ನಮಗೆ ಟೇಸ್ಟ್ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿವಾಗ ಗರಂ ಮಸಾಲ 1 ಸ್ಪೂನ್ ಮತ್ತು ಚಾಟ್ ಮಸಾಲ ಒಂದು ಅರ್ಧದಿಂದ 3/4 ಸ್ಪೂನ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಮೂರನ್ನು ನೀಟಾಗಿ ಇದು ಕಲಿಸ್ಕೊಂಡ್ಬಿಡಬೇಕು. ನೀಟಾಗಿ ಅದೆಲ್ಲ ತರಕಾರಿ ಇದರೊಳಗಡೆ ಎಲ್ಲ ಇದಾಗಬೇಕು. ಸೊ ನೀಟಾಗಿ ಕಲಿಸ್ಕೋಬೇಕು. ಇವಾಗ ನಾನು ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿಲ್ಲ. ಕೆಲವೊಬ್ಬರಿಗೆ ರೋಸ್ಟ್ ಮಾಡಿ ಆಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ರೋಸ್ಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಮಾಮೂಲಿ ಬ್ರೆಡ್ನೇ ತೊಗೊಂಡು ನಾನು ಅದಕ್ಕೆ ಸ್ಟಫಿಂಗ್ನ ಅದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಫಸ್ಟು ನಾವು ಬ್ರೆಡ್ನ ತೊಗೊಂಡು
ಇವಾಗ ಅದೇನು ನಾವು ಕಲಸಿಟ್ಕೊಂಡಿದ್ದೀವಿ ಸ್ಟಫಿಂಗ್ನ ನಾವು ಅದಕ್ಕೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ನಮಗೆ ವೆಜಿಟೇಬಲ್ಸ್ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾವು ತೊಗೋಬೋದು. ಇದಕ್ಕೇನು ಅದೇ ಬೇಕು ಇದೇ ಬೇಕು ಅಂತ ಇಲ್ಲ ವೆಜಿಟೇಬಲ್ಸ್ ಬರೀ ಕಾರ್ನ್ ಹಾಕ್ತೀವಿ ಅಂತ ಹೇಳಿದ್ರೆ ಕಾರ್ನಲ್ಲೂ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಫಸ್ಟು ರೋಸ್ಟ್ ಮಾಡ್ಕೊಂಡು ನಾವು ಇದನ್ನು ಇದು ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೋದು. ಬಟ್ ಅದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಹಾಗೆ ಬ್ರೆಡ್ಗೆನೆ ಇದನ್ನು ಹಾಕಿ ನಾನು ಸ್ಪ್ರೆಡ್ ಮಾಡಿ ಇನ್ನೊಂದು ಬ್ರೆಡ್ನ ಇಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನಮಗೆ ಏನು ಅಂದರೆ ನಮ್ಮ ಮನೇಲಿ 4 ಜನ ನಾವಿದ್ದೀವಿ. ಬಟ್ ತಿನ್ನೋರು 3 ಜನ ಅಷ್ಟೇ. ನಾನು ತಿನ್ನಲ್ಲ. ನನಗೆ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ. ಬಟ್ ನಾನು ಇವಾಗ ತಿಂತಾ ಇಲ್ಲ, ಡಯಟಲ್ಲಿದ್ದೀನಿ ಅಂತೇಳಿ ಈ ಥರದ್ದೆಲ್ಲ ನಾನು ಫಾಸ್ಟ್ ಫುಡ್ಡೆಲ್ಲ ಫುಲ್ಲು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಅವ್ರು 3 ಜನಕ್ಕೆ ಮಾಡಿಕೊಟ್ಬಿಡೋಣ ಅಂಥೇಳಿ ಅವ್ರು 3 ಜನಕ್ಕೆ ಒಂದೊಂದು ತೊಗೊಂಡಿದ್ದೀನಿ. ಇವಾಗ ಅದರಲ್ಲಿ ಇನ್ನೂ ಸ್ಟಫಿಂಗ್ ಉಳ್ಕೊಳ್ಳುತ್ತೆ. ಆಮೇಲೆ ಬೇಕಾದರೆ ಅವ್ರು ಬೇಕು ಅಂತ ಹೇಳಿದ್ರೆ ಇನ್ನೊಂದು ನಾನು ಮಾಡಿಕೊಡ್ತೀನಿ ಆಮೇಲೆ. ಸದ್ಯಕ್ಕೆ ಇವಾಗ 3ಕ್ಕೂ ನಾನು ಈ ಥರ ಹಾಕ್ಕೋತಾ ಇದ್ದೀನಿ. ನೋಡಿ ಹಿಂಗೆ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ದೋಸೆ ಹಂಚಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ತವಾ ಇದ್ದರೆ ಈ ಥರದ್ರಲ್ಲೂ ಕೂಡ ಮಾಡ್ಕೋಬೋದು. ಟೋಸ್ಟರ್ ಇದ್ದರೆ ಅಂದರೆ ತವಾದಲ್ಲೂ ಕೂಡ ಬರುತ್ತೆ. ಬಟ್ ಇದರಲ್ಲಿ ಗ್ರಿಲ್ ಟೈಪಲ್ಲಿ ಬರುತ್ತೆ. ನಾನು ಇದರಲ್ಲೇ ನಾನು ಮಾಡೋದು. ಸೊ ಅದಕ್ಕೆ ಇದರಲ್ಲೇ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಬಟರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೋಬೋದು. ಯಾವುದು ಇಷ್ಟ ಆಗುತ್ತೆ ಅದು. ನಾನಿವಾಗ ಬೆಣ್ಣೆ ಹಾಕ್ತಾಯಿದ್ದೀನಿ. ಫುಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು, ಏಕೆಂದರೆ ಅದು ಬ್ರೆಡ್ ರೋಸ್ಟ್ ಆಗಬೇಕಲ್ಲ. ಸೊ ಅದಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವು ಇಟ್ಟಿರಬೇಕು, ಏಕೆಂದರೆ ಬೇಗ ಸೀದೋಗಿಬಿಡುತ್ತೆ ಅಂಥೇಳಿ. ಸೀದೋಗಿರೋದು ಕೆಲವೊಬ್ರು ಇಷ್ಟಪಡ್ತಾರೆ. ಬಟ್ ಸೀದೋಗಿರೋದು ಮಕ್ಕಳು ಇಷ್ಟಪಡಲ್ವಲ್ಲ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಬೇಕು. ನಾನು ಪ್ರೆಸ್ ಮಾಡಬಾರ್ದಾಗಿತ್ತು. ಪ್ರೆಸ್ ಮಾಡಿದ್ದಕ್ಕೇ ಸ್ವಲ್ಪ ಸೀದೋಗ್ಬಿಡ್ತು. ಸೊ ಇನ್ನೇನು ಮಾಡೋದು, ಅದು ನಮ್ಮ ಮನೆಯವರು ತಿಂತಾರೆ. ಜಾಸ್ತಿ ರೋಸ್ಟ್ ಆಗಿಲ್ಲದೆ ಇರೋದು ಮಕ್ಳಿಗೆ ಕೊಡೋಣ ಅಂಥೇಳಿ ಸರಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಬೆಣ್ಣೆ ಅಷ್ಟು ಹಾಕ್ಕೋಬೋದು. ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು, ಏನಾದರೂ ಹಾಕ್ಕೋಬೋದು. ಇಲ್ಲ ನಮಗೆ ಈ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಚೀಸ್ ಬೇಕಾದರೂ ನೀವು ಹಾಕ್ಕೋಬೋದು. ಚೀಸ್ ಬೇಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳಿದ್ರಂತೂ ತುಂಬಾ ಇಷ್ಟಪಡ್ತಾರೆ. ನಮ್ಮ ಮಕ್ಕಳಿಗಂತೂ ಇದು ತುಂಬಾ ಅಂದರೆ ತುಂಬ ಇಷ್ಟ. ಇದೇ ಥರನೇ ನಾನು 3 ಬ್ರೆಡ್ ಸ್ಯಾಂಡ್ವಿಚ್ನು ಕೂಡ ನಾನು ಪ್ರಿಪೇರ್ ಮಾಡ್ಕೋತೀನಿ. ಇದು ಸ್ವಲ್ಪ ಫಸ್ಟಿಗೆ ಬಂದುಬಿಟ್ಟು ರೋಸ್ಟ್ ಆಗೋಗ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಪ್ರೆಸ್ ಮಾಡಿಬಿಟ್ಟೆ ನಾನು ಜಾಸ್ತಿ ತವಾ ಮೇಲೆ ಇಟ್ಬಿಟ್ಟು. ಫಸ್ಟೇ ಕಾಯಕ್ಕೆ ಇಟ್ಬಿಟ್ಟಿದ್ದೆ, ನಾನು ಮರ್ತುಬಿಟ್ಟೆ ಇದನ್ನು. ಜಾಸ್ತಿ ಕಾಯಿ ಬಿಸಿ ಆಗಬಾರ್ದು ಅದು, ಏಕೆಂದರೆ ಅದು ತೆಳ್ಳೆ ಇರುತ್ತಲ್ಲ, ಬೇಗ ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೀದೋಗ್ಬಿಡ್ತು. ನಮ್ಮನೆಯವ್ರಿಗೆ ಜಾಸ್ತಿ ರೋಸ್ಟ್ ಆಗಿರೋದಂದರೆ ತುಂಬ ಇಷ್ಟ. ಮಕ್ಕಳು ತಿನ್ನಲ್ಲ, ಅದಕ್ಕೆ ಅವ್ರಿಗೆ ರೋಸ್ಟ್ ಆಗಿರೋದನ್ನ ಕೊಟ್ಟೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇದರಂತೂ ತುಂಬಾ ಇಷ್ಟಪಡ್ತಾರೆ. ಒಂದ್ಸರಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿರುವಂಥ ಪದಾರ್ಥನೇ ಯೂಸ್ ಮಾಡ್ಬೋದು. ಬಟ್ ಮೈನಸ್ ಒಂದು ತೊಗೊಂಡು ಬರಬೇಕು. ಅದನ್ನು ಕೂಡ ಮನೇಲಿ ಮಾಡ್ಬೋದು, ತುಂಬ ಈಸಿ. ಬಟ್ಟು ಅದು ಏನು ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅದು ಮಾಡಲಿಕ್ಕೆ. ಬರೀ ಆಯಿಲು ಮತ್ತು ಮಿಲ್ಕು ನಾವು ಅದನ್ನು ಫ್ರೀಝರಲ್ಲಿ ಫ್ರೀಝ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಒಂದ್ಸರಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಮೈನಸ್ ಮಾಡೋದು. ಅದು ಬಿಟ್ಟರೆ ಇನ್ನೆಲ್ಲ ಮನೇಲಿ ಸಿಗೋವಂಥ ಪದಾರ್ಥನ ಯೂಸ್ ಮಾಡಿ ಮಾಡ್ಕೊಳ್ಳೋ ಅಂಥದ್ದು. ಅದೇ ಥರನೇ ನಾನು ಮತ್ತೆ ಬಟರ್ನ ಹಾಕಿ ಇನ್ನೂ ಒಂದು ಬ್ರೆಡ್ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದೇ ಥರನೇ ನಾನು 3 ಕೂಡ ಮಾಡ್ಕೋತೀನಿ.
ಓಕೆ, ನೋಡಿ ರೆಡಿಯಾಗಿದೆ. 3 ಅಷ್ಟೇ ಮಾಡಿದ್ದು. ಇದಕ್ಕೆ ಈ ಕಾಂಬಿನೇಷನ್ ಆಗಿ ನಾನು ಮಕ್ಕಳಿಗೆ ಹಾಲು ಮತ್ತು ಬೂಸ್ಟು ಮತ್ತು ನಮ್ಮನೆಯವ್ರಿಗೆ ಕಾಫಿ ಇದನ್ನು ಮಾಡಿಕೊಡ್ತಾ ಇದ್ದೀನಿ. ನಾವು ಹೊರಗಡೆ ಹೋಗಿ ಮಕ್ಕಳನ್ನ ನಾವು ತಿನ್ನಿಸ್ಕೊಂಡು ಬರೋದಕ್ಕಿಂತ ನಮ್ಮ ಮನೇಲೇ ಏನಾದರೂ ವೆರೈಟಿ ಮಾಡಿಕೊಟ್ರೆ ನಾವು ಹೊರಗಡೆ ಹೋಗಿ ತಿನ್ನೋದು ತಪ್ಪತ್ತೆ. ಆಮೇಲೆ ಹೊರಗಡೆ ಫುಡ್ಡು ಕೂಡ ತಿಂದರೆ ಸ್ಟೊಮಕ್ ಅಪ್ಸೆಟ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಜಾಸ್ತಿ ಅವಾಯ್ಡ್ ಮಾಡಿ ಮನೇಲೇ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಚಿಕ್ಕ ರೆಸಿಪಿ. ಇದೇನು ದೊಡ್ಡಂಥ ರೆಸಿಪಿ ಏನಲ್ಲ, ಬಟ್ ಇದನ್ನು ನಾನು ಒಂದು ಸಂಜೆ ಟೈಮು ಇನ್ಮೇಲೆ ಯಾವುದಾದ್ರೂ ಏನಾದರೂ ಒಂದು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇ ಮಾಡಿದ್ರೂ ಕೂಡ, ಯಾವುದೇ ರೆಸಿಪಿ ಕೂಡ ಮಾಡಿದ್ರೂ ಕೂಡ ಚಿಕ್ಕದಾಗಲಿ ದೊಡ್ಡದಾಗಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ವಿಡಿಯೋಗೆಲ್ಲ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಜಾಸ್ತಿ ಕೊಡ್ತಾಯಿದ್ದೀನಿ. ಆದಷ್ಟು ನ್ಯಾಚುರಲ್ ಆಗಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಇದು ನನಗೆ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಆಗಿರ್ಬೋದು, ಆ ಥರ ಎಲ್ಲ ಅನಿಸ್ತಿದೆ. ಸೊ ನೆಕ್ಸ್ಟು ಬೇರೆ ವಿಡಿಯೋಗಳಲ್ಲೆಲ್ಲ ಆದಷ್ಟು ನಾನು ಟ್ರೈ ಮಾಡ್ತೀನಿ ನ್ಯಾಚುರಲ್ ಆಗಿ ವಿಡಿಯೋ ಮಾಡಲಿಕ್ಕೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸು ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇದು ನನ್ನ ಪುಟ್ಟ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಓಕೆ, ನಾನು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.